यं वाकेष्वनुवाकेषु निषत्सूपनिषत्सु च स्तुवन्ति सत्यकर्माणं सत्यं सत्येषु सामसु एतदन्ते च मध्ये च ब्रह्मैवोक्त्वा विजानताम् मृगादिपञ्चधा संस्थं शब्दब्रह्म प्रशाम्यते एष लोकगुरुः साक्षात् जगदादिकरः प्रभुः एष माता पिता चैव युष्माकं च पितामहः उमा वै वाक्समुद्दिष्टा मनो रुद्र उदाहृतः तदेतन्मिथुनं ज्ञात्वा न दाम्पत्याद्विहीयते यथेश्वरश्च जीवश्च सत्यभेदौ परस्परम् तेन सत्येन मां देवाः त्रायन्तु सह केशवाः यथेश्वरस्य जीवस्य भेदः सत्यो विनिश्चयात् एवमेव हि मे वाचं सत्यां कर्तुमिहार्हसि श्रीगुरुभ्यो नमः परमात्म चतुर्मुखं स्वं लोकं दर्शयामास स च ब्रह्मा भगवत् कर्तृकाणां सृष्ट्यादिकर्मणां मनीषां तं ययाच हे भगवन् त्वया शिक्षितोऽहं सर्वाणि कर्माणि ज्ञानपूर्वकाणि कृत्वा भवतः एव अनुग्रहात् नैव अस्मिन् संसारे कर्मणा बध्येयम् इति प्रार्थयामास अथातः भागवते द्वितीये स्कन्धे 9ನೇ अध्याये 28 श्लोकः 2ನೇ स्कन्धದ 9ನೇ अध्यायದ 28ನೇ श्लोकः अत्र संवर्ण्यते ಜೇಡ ಒಂದು ತನ್ನ ಮೈಯಿಂದ ಬಲೆಯನ್ನು ನೇಯುವಂತೆ ಭಗವಂತನು ಕೂಡ ತನ್ನ ದೇಹದ ಒಳಗಿನಿಂದಲೇ ಈ ಬಲೆಯನ್ನು ನೇಯ್ತಾನೆ ಅಂತ ಹೀಗೆ ಉಪಮಾನವನ್ನು ಕೇಳಿದಾಗ ನಮಗೊಂದು ಗೊಂದಲ ಬರಬಹುದು. ಅದರ ಪರಿಹಾರಕ್ಕಾಗಿ ಇನ್ನೊಂದೆರಡು ಮಾತುಗಳನ್ನು ಹೇಳಿ ಈ ಮುಂದಿನ 28ನೇ ಶ್ಲೋಕಕ್ಕೆ ನಾನು ತಮ್ಮೆಲ್ಲರ ಜೊತೆಗೆ ಕಾಲಿಡುವವನಿದ್ದೇನೆ. ಜೇಡರ ಬಲೆಯಿಂದ, ಜೇಡರ ದೇಹದಿಂದ, ಅದರ ಬಾಯಿಯಿಂದ ಅಲ್ಲ, ಅದರ ಗುದದ್ವಾರದಿಂದಲೂ ಅಲ್ಲ, ಅದಕ್ಕೆ ಕೆಲವು ನಿರ್ದಿಷ್ಟ ಅಂಗಗಳಿವೆ. ಆ ಅಂಗಗಳ ಮೂಲಕ ಒಂದು ದ್ರವ ಹೊರಗೆ ಬರ್ತದೆ. ಅದು ಗಾಳಿಗೆ ಒಣಗಿ ಸಾಲಿಡ್ ಆಗಿ ಮುಂದೆ ಬಲೆಯ ರೂಪವನ್ನು ತಾಳ್ತದೆ ಅಂತ ಅವುಗಳ ಬಗ್ಗೆ ಕೇಳಿ ಬರ್ತದೆ. ಹಾಗಾದ್ರೆ ಆ ಬಲೆ ಅನ್ನುವುದು ಜೇಡರ ದೇಹದ ಮೂಲಕನೇ ಹುಟ್ಟಿದ್ದು. ಜೇಡರ ಹುಳುವಿನ ದೇಹವೇ ಆ ಬಲೆಗೆ ಒಂದು ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್. ಅದು ಈ ದೃಷ್ಟಾಂತವನ್ನು ಕೊಟ್ಟಿದ್ರಿಂದ ಭಗವಂತನೇ ಜಗತ್ತಿಗೆ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಅಂತ ಕೆಲವರು ಅದನ್ನು ಅರ್ಥ ಮಾಡುವ, ವ್ಯಾಖ್ಯಾನಿಸುವ, ಹಾಗೆ ಇನ್ನು ಕೆಲವರು ಅದನ್ನು ತಿಳಿದುಕೊಳ್ಳುವಂತಹ ಒಂದು ಸಾಧ್ಯತೆ ಇದೆ. ಅದಕ್ಕಾಗಿ ನಾವಿಲ್ಲಿ ಕೆಲವು ಸ್ಪಷ್ಟೀಕರಣಗಳನ್ನು ಪಡ್ಕೊಳ್ಬೇಕು. ಜೇಡರ ಹುಳುವಿನಿಂದ ಆ ಜೇಡರ ಬಲೆ ನಿರ್ಮಾಣ ಆಗ್ತದಲ್ಲ, ಆ ಜೇಡರ ಹುಳದ ದೇಹದಲ್ಲಿ ಆ ದ್ರವ ಹುಟ್ಟುತ್ತದೆ. ಆ ದ್ರವವೇ ಮುಂದೆ ಆ ಬಲೆಗೆ ಉಪಾದಾನ ಕಾರಣ ಅನ್ನುವ ವಿಷಯ ಸರಿ. ಆದರೆ ಇಲ್ಲಿ ದೃಷ್ಟಾಂತ ನಾವು ಕೊಡುವುದೇನಿದೆ, ಆ ಜೇಡರ ದೇಹದೊಳಗಿರುವಂತಹ ಆತ್ಮವನ್ನು ದೃಷ್ಟಾಂತವನ್ನಾಗಿ ಕೊಟ್ಟಿರ್ತೇವೆ. ಅಲ್ಲಿ ಕಾರ್ಯ ಮಾಡುವುದು ಒಳಗಿದ್ದ ಜೀವ, ಕೇವಲ ದೇಹ ಅಲ್ಲ. ಕೇವಲ ದೇಹಕ್ಕೆ
ಅಂತಹ ಶಕ್ತಿ ಇರೋದಿಲ್ಲ. ಕೇವಲ ಜೀವಕ್ಕೂ ಆ ಶಕ್ತಿ ಇರೋದಿಲ್ಲ, ಅದು ವಿಷಯ ಬೇರೆ. ಜೀವ ಯಾವ ದೇಹದೊಳಗೆ ಪ್ರವೇಶ ಮಾಡಿರ್ತದೋ ಆ ದೇಹದ ಸ್ವಭಾವಕ್ಕೆ ತಕ್ಕಂತೆ ಎಲ್ಲಾ ಕೆಲಸಗಳನ್ನು ಮಾಡ್ತದೆ. ಅಂತೂ ಆ ದೇಹಕ್ಕೆ ಜೀನ್ಸ್ಗಳ ಮೂಲಕ ಅಂತದೊಂದು ಶಕ್ತಿ ಬಂದಿರ್ತದೆ. ಅದು ಆಯಾ ದೇಹದ ಸ್ವಭಾವ. ಅದು ಒಳಗೆ ಚೇತನ ಇರ್ತಾನೆ, ಆ ಚೇತನದಲ್ಲಿರುವ ಚೈತನ್ಯ ಆ ದೇಹಕ್ಕೂ ಕೂಡ ಬರ್ತದೆ. ಚೇತನನು ಕೂಡ ತಾನು ಒಬ್ಬಂಟಿಯಾಗಿ ಈ ಕೆಲಸವನ್ನು ಮಾಡಲಾರ, ಹಾಗೆ ದೇಹವು ಕೂಡ ಆ ಚೇತನ ಕೊಟ್ಟ ಚೈತನ್ಯವಿಲ್ಲದೆ ತನ್ನ ಸ್ವಭಾವದಿಂದ ಏನನ್ನೂ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಭಗವಂತ ಈ ಜಗತ್ತನ್ನು ಸೃಷ್ಟಿಸ್ತಾನಲ್ಲ, ಅವನಿಗೆ ಇಡೀ ಪ್ರಕೃತಿಯೇ ಒಂದು ದೇಹ ಇದ್ದಂತೆ. ಯಸ್ಯ ತಮಃ ಶರೀರಂ ಎಂ ತಮಃ ನವೇತ್ತಿ ಎಂ ತಮೋ ನವೇದ ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ಆ ಭಗವಂತ ಜಗತ್ತನ್ನೇನು ಸೃಷ್ಟಿಸ್ತಾನೆ ಅದೆಲ್ಲವೂ ಕೂಡ ಅವನ ಆ ಶರೀರದಿಂದ ಅಭಿನ್ನವಾದದ್ದೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆ ಶರೀರ ಅಂದ್ರೆ ಯಾವುದು ಅನ್ನೋದ್ರ ಬಗ್ಗೆ ಮಾತ್ರ ನಾವೀಗ ಜಿಜ್ಞಾಸೆ ಮಾಡಬೇಕಾಗಿದೆ. ಅವನ ಶರೀರ ಅಂದ್ರೆ ಅವನ ಸ್ವರೂಪ ಶರೀರವ? ನಮಗೆ ಹಾಗೊಂದು ತಿಳುವಳಿಕೆ ಬರುವ ಅಪಾಯ ಇದೆ. ಸ್ವರೂಪ ಶರೀರವೇ ಶರೀರ ಅಂತಲ್ಲಿ ನಾವು ತಿಳ್ಕೋಬಾರದು. ಅವನಿಗೆ ಅವನ ಸ್ವರೂಪದಿಂದ ಭಿನ್ನವಾದಂತಹ ಈ ಜಡವಾದ ಪ್ರಕೃತಿ ಇದೆಯಲ್ಲ, ಅದು ಕೂಡ ಆತನಿಗೆ ಶರೀರ ಇದ್ದಂತೆನೆ. ಅದರಿಂದ ಈ ಜಗತ್ತೆಲ್ಲವೂ ಹುಟ್ಟಿದೆ. ಆ ಪ್ರಕೃತಿ ಅನ್ನುವುದು ಈ ಬ್ರಹ್ಮಾಂಡಕ್ಕೆ, ನಿಮ್ಮ ಎಲ್ಲ ದೇಹಗಳಿಗೆ ಉಪಾದಾನ ಕಾರಣ ಅಂತನ್ನುವ ವಿಷಯ ಸರಿ. ಆದರೆ ಭಗವಂತ ಉಪಾದಾನ ಕಾರಣ ಆಗಲಿಲ್ಲ. ಜಡವಾದ ಪ್ರಕೃತಿಯೊಳಗೆ ಅವನು ಅಂತರ್ಯಾಮಿಯಾಗಿ ನಿಂತು ಈ ಕಾರ್ಯಗಳನ್ನು ಮಾಡಿದ್ದಾನಷ್ಟೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಈ ಎಲ್ಲ ವಿಷಯ ಸ್ಪಷ್ಟ ಇದೆ. ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಮತ್ತೆ ಅದನ್ನು ಅಂತರ್ಯಾಮಿ ಅಂತ ವರ್ಣನೆ ಮಾಡ್ತಾರೆ. ಜಡವಾದ ಪ್ರಕೃತಿ ಭಗವಂತನಿಗೂ ಶರೀರ ಇದ್ದಂತೆ. ಭಗವಂತನಿಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣವಾದ ಜ್ಞಾನಾನಂದಾತ್ಮಕವಾದ ಒಂದು ಶರೀರ ಇದೆ. ಆ ಶರೀರವೇ ಸಂಸಾರದ ರೂಪದಿಂದ ಪರಿಣಾಮ ಹೊಂದುವುದಲ್ಲ. ಆದರೆ ಆ ಭಗವಂತನಿಗೆ ಅವನ ಸ್ವರೂಪ ಶರೀರದಿಂದ ಭಿನ್ನವಾದಂತಹ ಮತ್ತೊಂದು ಶರೀರ ಇದೆ. ಅದಕ್ಕೆ ಎಲ್ಲವೂ ಅವನಿಗೆ ಶರೀರವೇ. ಯಸ್ಯ ಪೃಥ್ವಿ ಶರೀರಂ, ಪೃಥ್ವಿ ಅವನಿಗೆ ಶರೀರ. ಆಪಹ, ಅದು ಅವನಿಗೆ ಶರೀರ. ದಿಶಃ ಶರೀರಂ, ಹೀಗೆ ಪ್ರತಿಯೊಂದನ್ನು ಅವನಿಗೆ ಶರೀರ ಅಂತಾನೆ ವರ್ಣನೆ ಮಾಡ್ತಾರೆ. ಆದರೆಲ್ಲವೂ ಕೂಡ ಆತನ ಸ್ವರೂಪ ಶರೀರದಿಂದ ಭಿನ್ನವಾದ ಶರೀರಗಳು. ಅದರಲ್ಲಿ ತಮಃ ಅಂದರೆ ಪ್ರಕೃತಿಯು ಕೂಡ ಒಂದು. ಜಡವಾದ ಪ್ರಕೃತಿ ಹೀಗೆ ಭಗವಂತನ ಸ್ವರೂಪ ಶರೀರದಿಂದ ಭಿನ್ನವಾದದ್ದು. ಅದು ಈ ಜಗತ್ತಿಗೆ ಉಪಾದಾನ ಕಾರಣ. ಹೊರತು ಭಗವಂತನ ಶರೀರವೇ ಈ ಜಗತ್ತಿಗೆ ಉಪಾದಾನ ಕಾರಣ ಅಲ್ಲ ಅನ್ನುವುದನ್ನು ಒಂದು ವ್ಯತ್ಯಾಸವನ್ನ ನಾವು ತಿಳ್ಕೊಳ್ಬೇಕು. ನಮ್ಮ ಸಿದ್ಧಾಂತದಲ್ಲಿ ಭಗವಂತ ಜಗತ್ತಿಗೆ ನಿಮಿತ್ತ ಕಾರಣ ಮಾತ್ರ, ಅವನು ಉಪಾದಾನ ಕಾರಣನಲ್ಲ. ತಂದೆ ಮಗುವಿಗೆ ಉಪಾದಾನ ಕಾರಣ ಅಲ್ಲ, ನಿಮಿತ್ತ ಕಾರಣ. ನಮಗೆ ಗೊತ್ತಿದೆ, ತಂದೆ ಅಂದ್ರೆ ಆ ದೇಹದೊಳಗಿರುವ ಒಂದು ಜೀವ, ಮಗು ಅಂದ್ರೆ ಆ ಮಗುವಿನ ದೇಹದೊಳಗಿರುವ ಜೀವ. ತಂದೆಯ ದೇಹ ಒಂದು ದ್ರವವನ್ನು ಹೊರಸೂಸ್ತದೆ, ಅದು ತಾಯಿಯ ದೇಹವನ್ನು ಸೇರ್ತದೆ. ಆ ತಾಯಿಯ ದೇಹದ ಒಂದು ಭಾಗ, ತಂದೆಯ ದೇಹದ ಒಂದು ಭಾಗ, ಇವೆರಡೂ ಸೇರಿ ಮಗುವಿನ ದೇಹವಾಗಿ ಪರಿಣಮಿಸ್ತದೆ. ಮಗು ಅಲ್ಲಿ ಬಂದು ಸೇರಿಕೊಳ್ತದಷ್ಟೇ. ತಂದೆಯ ದೇಹ, ತಾಯಿಯ ದೇಹ, ಮಗುವಿನ ದೇಹ ಇವೆಲ್ಲ ಪ್ರಾಕೃತವಾದದ್ದು. ಆದರೆ ತಂದೆಯ ಜೀವ, ತಾಯಿಯ ಜೀವ, ಮಗುವಿನ ಜೀವ ಇದೆಲ್ಲವೂ ಕೂಡ ಅಪ್ರಾಕೃತ. ಅದು ನಮಗೆ ವ್ಯತ್ಯಾಸ
ಗೊತ್ತಿರ್ತದೆ, ಅದನ್ನ ನಾವಲ್ಲಿ ಅನ್ವಯಿಸಿಕೊಂಡು ನೋಡ್ಬೇಕಾಗ್ತದೆ ಅಷ್ಟೆ. ತಂದೆಯ ಜೀವವೇ ಮಗುವಿನ ಜೀವವಾಗಿ ಪರಿಣಮಿಸಲಿಲ್ಲ. ಯಾಕಂದ್ರೆ ಇವೆರಡೂ ಜೀವಗಳು, ತಂದೆಯ ಜೀವ ತಾಯಿ ಜೀವ ಒಂದು ಕಡೆ, ಮಗುವಿನ ಜೀವ ಇನ್ನೊಂದು ಕಡೆ, ಇವೆರಡೂ ಪಕ್ಷಗಳು ಕೂಡ, ಇವೆರಡೂ ಸಂಗತಿಗಳು ಕೂಡ ಅನಾಜನಿತ್ಯಗಳೇ. ಹಾಗಾಗಿ ಅನಾಜನಿತ್ಯವಾದದ್ದಕ್ಕೆ ಎಲ್ಲಿ ಉಪಾದಾನ ಉಪಾದೇಯ ಸಂಬಂಧ? ಆ ಸಂಬಂಧವೇ ಇರೋದಿಲ್ಲ. ಮಗುವಿನ ಜೀವ ಉಪಾದೇಯ ಅಲ್ಲ, ಮಗುವಿನ ದೇಹ ಮಾತ್ರ ಉಪಾದೇಯ. ತಂದೆಯ ಅಂಶ ಮತ್ತು ತಾಯಿಯ ಅಂಶ ಮಾತ್ರ ಉಪಾದಾನ ಕಾರಣ. ಆ ತಂದೆಯ ಜೀವ ತಾಯಿಯ ಜೀವ ಉಪಾದಾನ ಕಾರಣ ಅಲ್ಲ. ಇದನ್ನು ನಾವು ತಿಳಿದಿದ್ರೆ ಆಯ್ತು. ಅಂತೂ ಭಗವಂತ ತಂದೆಯಂತೆ, ಅಂದ್ರೆ ತಂದೆಯ ಜೀವದಂತೆ, ತಾಯಿಯ ಜೀವದಂತೆ, ಜೇಡರ ಹುಳುವಿನ ಜೀವದಂತೆ ಈ ಜಗತ್ತಿಗೆ ನಿಮಿತ್ತ ಕಾರಣ ಮಾತ್ರನಾಗಿದ್ದಾನೆ. ಎಲ್ಲೂ ಕೂಡ ಆತ ಉಪಾದಾನ ಕಾರಣನಾಗಿಲ್ಲ. ಅವನು ಅಸಂಗಃ ಅಂತ, ಅವನನ್ನು ಅಸಂಗೋಹ್ಯಂ ಪುರುಷ ಅಂತ ವರ್ಣನೆ ಮಾಡ್ತಾರೆ. ವಿಕಾರ ಬದಲಾವಣೆ ಅನ್ನುವುದು ಏನಿದ್ರೂ ಕೂಡ ಜಡವಾದದ್ದಕ್ಕೆ ಇರ್ತದೆ. ಅಂಥ ಯಾವುದೇ ಜಡವಾದಂಥ ವಿಕಾರ ಭಗವಂತನಿಗೆ ಇರೋದಿಲ್ಲ. ಮತ್ತೆ ಭಗವಂತ ಯಾಕೆ ಜಗತ್ತಿನ ರೂಪದಲ್ಲಿ, ಇಂಥ ಅಪರಿಪೂರ್ಣವಾದ ಜಗತ್ತಿನ ರೂಪದಲ್ಲಿ ಅವನು ಯಾಕೆ ಬದಲಾವಣೆ ಹೊಂದಲಿಕ್ಕೆ ಅಪೇಕ್ಷೆ ಪಡ್ತಾನೆ? ಅದು ಅಸಮರ್ಥನೀಯ. ಜಗತ್ತೇನಿದ್ರೂ ಅಪರಿಪೂರ್ಣ ಇದು. ಲಕ್ಷ್ಮೀದೇವಿಯಿಂದ ಹಿಡಿದು ಚತುರ್ಮುಖ ಬ್ರಹ್ಮನಿಂದ ಪ್ರಾರಂಭಿಸಿ ಸಮಸ್ತ ಜೀವರು ಅಪರಿಪೂರ್ಣರು, ಈ ಚೇತನರು ಅಪರಿಪೂರ್ಣರು, ನಾವಿರುವ ಈ ಬ್ರಹ್ಮಾಂಡ ಮೊದಲಾದದ್ದೆಲ್ಲವೂ ಕೂಡ ಅಪರಿಪೂರ್ಣವೇ. ಪರಿಪೂರ್ಣನಾದ ಭಗವಂತ ಅಪರಿಪೂರ್ಣವಾದ ಜಗತ್ತಿನ ರೂಪದಲ್ಲಿ ಬದಲಾವಣೆ ಹೊಂದಲಿಕ್ಕೆ ಯಾಕೆ ಅಪೇಕ್ಷೆ ಪಡ್ತಾನೆ? ಬದಲಾವಣೆ ಏನಿದ್ರೂ ಕೂಡ ಯಾವತ್ತೂ ಭೌತವಾದದ್ದಕ್ಕೆ ಬದಲಾವಣೆ, ಪ್ರಾಕೃತವಾದದ್ದಕ್ಕೆ ಬದಲಾವಣೆ, ಅಪ್ರಾಕೃತವಾದದ್ದಕ್ಕೆ ಬದಲಾವಣೆ ಅನ್ನೋದು ಇರುವುದೇ ಇಲ್ಲ. ಹೀಗೆ ನಾವು ಅದನ್ನ ತಿಳಿದುಕೊಳ್ಬೇಕು. ಆದ್ರಿಂದ ಎಲ್ಲಿಯೇ ಭಗವಂತ ಜಗತ್ತಿಗೆ ಕಾರಣ ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ, ಕೆಲವು ಬಾರಿ ಆ ಕಾರಣವನ್ನ ಸಮರ್ಥನೆ ಮಾಡುವಾಗ ನಿಮಿತ್ತ ಕಾರಣ ಭಗವಂತ, ಆದ್ರೆ ಅವನನ್ನು ಹೇಳುವಾಗ ಅವನು ಈ ಜಗತ್ತಿಗೆ ಹೇಗೆ ಕಾರಣ ಅಂತ ದೃಷ್ಟಾಂತ ಕೊಡುವಾಗ ಕೆಲವು ಬಾರಿ ಉಪಾದಾನ ಕಾರಣಗಳನ್ನು ದೃಷ್ಟಾಂತವಾಗಿ ಕೊಟ್ಟುಬಿಟ್ಟಿರ್ತಾರೆ. ಉಪಾದಾನ ಕಾರಣಗಳನ್ನು ದೃಷ್ಟಾಂತವನ್ನಾಗಿ ಕೊಟ್ಟಿರ್ತಾರಲ್ಲ, ಅದನ್ನು ನೋಡಿ ನಮಗೆ ಮನಸ್ಸಿನಲ್ಲಿ ಗೊಂದಲಗಳ ಅಲೆಗಳು ಏಳುವುದು ಸಹಜ. ಆದ್ರೆ ಆ ಉಪಾದಾನ ಕಾರಣಗಳನ್ನೇನು ದೃಷ್ಟಾಂತವನ್ನಾಗಿ ಕೊಟ್ಟಿರ್ತಾರಲ್ಲ, ಆವಾಗ ನಾವು ತಿಳ್ಕೊಳ್ಬೇಕೇನು ಅಂದ್ರೆ, ಅಲ್ಲಿ ಕೇವಲ ಕಾರಣಗಳು ಅನ್ನುವ ನೆಲೆಯಲ್ಲಿ ಮಾತ್ರ ದೃಷ್ಟಾಂತ ಹೊರತು ಉಪಾದಾನ ಕಾರಣ ಎಂಬ ಹಿನ್ನೆಲೆಯಲ್ಲಿ ಆ ದೃಷ್ಟಾಂತ ಅಲ್ಲ. ಶಾಸ್ತ್ರ ಇರುವುದೇ ಹೀಗೆ. ಪರೋಕ್ಷ ಪ್ರಿಯಾ ಇವ ದೇವಾಹ, ಅಪರೋಕ್ಷ ಪ್ರಿಯಾ ಇವ ದೇವಾಹ. ಅವರು ಪ್ರತ್ಯಕ್ಷ ದ್ವಿಷಃ, ಏನನ್ನು ಹೇಳುವಾಗಲೂ ಕೂಡ ಯಾವುದನ್ನು ನೇರವಾಗಿ ಅವರು ಹೇಳಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಶಾಸ್ತ್ರಗಳನ್ನು ಚೆನ್ನಾಗಿ ಮಥನ ಮಾಡಿ ತಿಳ್ಕೊಳ್ಬೇಕಾಗ್ತದೆ. ಇದು ಶಾಸ್ತ್ರದ ಸಾರ. ಮುಂದೆ ಚತುರ್ಮುಖ ಬ್ರಹ್ಮ ಏನನ್ನು ಕೇಳ್ತಾನೆ ಅದನ್ನೀಗ ನೋಡೋಣ. ಭಗವಚ್ಛಿಕ್ಷಿತಮಹಂ ಕರವಾಣಿ ಹ್ಯತಂದ್ರಿತಃ ನೇಹಮಾನಃ ಪ್ರಜಾಸರ್ಗಂ ಬಧ್ಯೇಯಂ ಯದನುಗ್ರಹಾತ್. ಭಗವಂತನೇ, ನೀನು ನನಗೇನು ಜ್ಞಾನ ಕೊಡುವವನಿದ್ದೆ, ಆ ಜ್ಞಾನವನ್ನು ಉಪಯೋಗ ಮಾಡಿ ನಾನು ಸೃಷ್ಟಿ ಮಾಡ್ತೇನೆ. ನಾನು ಮಾಡುವ ಕಾರ್ಯದಲ್ಲಿ ಯಾವತ್ತೂ ಆಲಸ್ಯ ಮಾಡೋದಿಲ್ಲ. ನಾನು ಪ್ರಜಾಸರ್ಗವನ್ನು, ಸೃಷ್ಟಿಯನ್ನು ಮಾಡ್ತಾ ಇರುವವನು ಇದ್ದೇನಲ್ಲ, ಆ ಕಾರ್ಯ ನನ್ನನ್ನು ಯಾವತ್ತೂ ಬಂಧನದಲ್ಲಿ ಸಿಲುಕಿಸದೇ ಇರಲಿ ಅಂತ ಕೇಳ್ಕೊತಿದ್ದಾನೆ. ಇದು ತುಂಬಾ ಸುಂದರವಾದಂತಹ ಪ್ರಾರ್ಥನೆ ಒಂದು. ನಾವು ಕೂಡ ಹೀಗೆ ಕೇಳ್ಕೊಳ್ಬೇಕು. ಚತುರ್ಮುಖ ಬ್ರಹ್ಮನಂತೆ ಸೃಷ್ಟಿ ಕಾರ್ಯವನ್ನು ನಾವೇನು ಮಾಡ್ಲಿಕ್ಕೆ ತೊಡಗಿಲ್ಲ, ಹೌದು. ಆದ್ರೆ ನಾವು ಕೂಡ ಅನೇಕ ಕಾರ್ಯಗಳನ್ನಂತೂ ಮಾಡ್ತಾ ಇದ್ದೇವೆ. ಮಾಡ್ತಿರುವ ಕಾರ್ಯಗಳು ನಮ್ಗೆ ಯಾವತ್ತೂ ಕೂಡ ಬಂಧಕ ಆಗಬಾರದು. ಅದಕ್ಕಾಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಬೇಕು. ಮತ್ತೆ ನಾವು ಎಲ್ಲಿ ಬದ್ಧರಾಗ್ತೀವಿ ಅಂದ್ರೆ, ಭಗವಂತ ಜೇಡರ ಹುಳುವಿನಂತೆ ಈ ಸಂಸಾರದ ಬಲೆಯನ್ನು ನೇದಿದ್ದಾನಲ್ಲ, ಆ ಬಂಧನದಲ್ಲಿ ನಾವು ಸಿಲುಕಬಾರದು. ಸಂಸಾರದ ಬಂಧನದಲ್ಲಿ ನಾವು ಸಿಲುಕಬಾರದು ಅನ್ನುವ ಎಚ್ಚರ ನಮಗಿರಬೇಕು. ಮತ್ತೆ ಸಂಸಾರದ
ಜೀವನದಲ್ಲಿ ನಮಗೆ ಅನೇಕ ಕಾರ್ಯಗಳನ್ನು ಮಾಡುವಾಗ ಬಂಧನ ಆಗುವುದು ಯಾಕೆ ಅಂದರೆ ಅಹಂಕಾರದಿಂದಾಗಿ ಆಗುವುದು. ಮೂಲಭೂತವಾಗಿ ಅಜ್ಞಾನ ಮತ್ತು ಅಹಂಕಾರಗಳ ಕಾರಣದಿಂದ ಈ ಎಲ್ಲ ಬಂಧನಗಳಾಗೋದು. ಚತುರ್ಮುಖ ಬ್ರಹ್ಮನಂತ ದೊಡ್ಡ ದೇವತೆ ನನಗೆ ಅಹಂಕಾರ ಬರದೇ ಇರಲಿ ಅಂತ ಹೀಗೆ ಕೇಳ್ಕೊತಿದ್ದಾನೆ. ಅದು ಆ ಮುಂದಿನ ಶ್ಲೋಕ. ಸಂಕ್ಷಿಪ್ತವಾಗಿ ನಾವು ಹಿಂದೆ ನೋಡಿದ್ದೀವಿ, ಈಗ ಅದನ್ನು ಮತ್ತೆ ವಿಸ್ತಾರವಾಗಿ ನೋಡಬೇಕಾಗಿದೆ. ಚತುರ್ಮುಖ ಬ್ರಹ್ಮನಂತವನನ್ನು ಸಂಸಾರದಲ್ಲಿ ಸಿಲುಕಿ ಸಾಕಿಸುವಂತ ದೊಡ್ಡ ಬಲೆ ಇದು. ಭಗವಂತ ಹೆಣೆದಿರುವ ಬಲೆ. ಅವನು ಕೂಡ ಸಂಸಾರದಲ್ಲಿ ಇರುವಷ್ಟು ಕಾಲ ಈ ಬಲೆಯಲ್ಲೇ ಇರಬೇಕು. ಆದರೆ ಅವನಿಗೆ ಈ ಬಲೆ ನನ್ನನ್ನು ಇದು ಬಂಧಿಸಬಾರದು ಅನ್ನುವ ಎಚ್ಚರ ಇದೆ. ಅದಕ್ಕಾಗಿ ಈ ತರ ಕೇಳ್ತಿದ್ದಾನೆ. ಅಲ್ಲೊಂದು ಶ್ಲೋಕ ಮುಂದೆ ಅವನೇ ಕೇಳ್ಕೊಳ್ತಾ ಇರುವಂತ ಶ್ಲೋಕ. ಯಾವತ್ ಸಖಾ ಸಖ್ಯುರಿವೇಶತೆ ಕೃತಃ ಪ್ರಜಾ ವಿಸರ್ಗೆ ವಿಭಜಾಮಿ ಭೋಜನಂ ಅವಿಕ್ಲವಸ್ತೆ ಪರಿಕರ್ಮಣಿ ಸ್ಥಿತಃ ಮಾತೆ ಸಮುನ್ನದ್ಧ ಮದಃ ಅಜಮಾನಿನಃ ಅಂತ ಈ ಶ್ಲೋಕ. ನೀನು ಹೇಳಿದಂತೆ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದೇನಲ್ಲ ನಾನು, ನನಗೆ ಇದರಿಂದ ಅಹಂಕಾರ ಬರುವ ಸಾಧ್ಯತೆ ಇದೆ. ಒಬ್ಬ ಸ್ನೇಹಿತ ಈ ಜಗತ್ತಿನಲ್ಲಿ ತನ್ನ ಸ್ನೇಹಿತನನ್ನ ಆಧರಿಸುವಂತೆ, ತನ್ನ ಪರವಾಗಿ ಏನೋ ಒಂದು ಕಾರ್ಯ ಮಾಡುವಂತೆ ಹೇಳ್ತಿರ್ತಾನೆ. ಕಾರ್ಯ ಮಾಡಿದಾಗ ಸಂತೋಷ ಪಡ್ತಾನೆ. ಅದರಂತೆ ನೀನು ಕೂಡ ನನಗೆ ನಿನ್ನ ಸೇವಾ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಿ. ನಿನ್ನ ಆಜ್ಞೆಗನುಸಾರವಾಗಿ ಎಲ್ಲ ದೇವತೆಗಳನ್ನು ನಾನು ಸೃಷ್ಟಿ ಮಾಡ್ತೇನೆ. ಮತ್ತೆ ಆ ಎಲ್ಲ ದೇವತೆಗಳಿಗೆ ಅವರವರ ಸ್ಥಾನ, ಅಧಿಕಾರ ಇತ್ಯಾದಿಗಳನ್ನು ಹಂಚಿಕೊಟ್ಟಿದ್ದೇನೆ. ನಾನು ನಿನ್ನ ಜ್ಯೇಷ್ಠ ಪುತ್ರ. ಈ ಕಾರಣದಿಂದ ನನಗೆ ಅಹಂಕಾರ ಬರುವ ಸಾಧ್ಯತೆ ಇದೆ. ಅದನ್ನು ನೀನು ತಪ್ಪಿಸಬೇಕು ಅಂತ ಕೇಳ್ಕೊತಿದ್ದಾನೆ. ಅದಕ್ಕೆ ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದೆ, ಮಹಾಭಾರತದಲ್ಲಿ ಬರುವ ಶ್ಲೋಕ ಅದು. ಚತುರ್ಮುಖ ಬ್ರಹ್ಮನ ಕುರಿತಾಗಿರೋ ಶ್ಲೋಕ. ಏಷ ಲೋಕ ಗುರು ಸಾಕ್ಷಾತ್ ಜಗದಾಧಿಕರ ಪ್ರಭು ಏಷ ಮಾತಾ ಪಿತಾ ಚೈವ ಯುಷ್ಮಾಕಂ ಚ ಪಿತಾಮಹ ಅಂತ ಶ್ಲೋಕ. ಏಷ ಲೋಕ ಗುರು, ಈ ಚತುರ್ಮುಖ ಬ್ರಹ್ಮ ಲೋಕದ ಗುರು ಇವನು. ಜಗದಾಧಿಕರ, ಜಗತ್ತನ್ನು ಸೃಷ್ಟಿ ಮಾಡಿದವನು. ಏಷ ಮಾತಾ ಪಿತಾ ಚೈವ, ಇವನು ತಾಯಿಯೂ ಹೌದು, ಇವನು ತಂದೆಯೂ ಹೌದು, ಮತ್ತೆ ನಿಮಗೆ ಅಜ್ಜನೂ ಹೌದು ಅಂತ ಪರಮಾತ್ಮ ಚತುರ್ಮುಖ ಬ್ರಹ್ಮನನ್ನು ತೋರಿಸಿ ದೇವತೆಗಳಿಗೆ ಹೇಳಿದ ಮಾತದು. ಈ ಕಾರಣದಿಂದ ನನಗೆ ಅಹಂಕಾರ ಬರದೇ ಇರಲಿ. ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ದೇನೆ ನಾನು. ಸಮಸ್ತ ಸೃಷ್ಟಿಯಲ್ಲೇ ಅತಿ ದೊಡ್ಡ ಸ್ಥಾನ, ಅತಿ ದೊಡ್ಡ ಜವಾಬ್ದಾರಿ ಇರುವುದು ಆ ಚತುರ್ಮುಖ ಬ್ರಹ್ಮನಿಗೆ. ಆದ್ರಿಂದ ನನಗೆ ಅಹಂಕಾರ ಬರದೇ ಇರಲಿ ಅಂತ ಕೇಳ್ಕೊತಿದ್ದಾನೆ. ಇದು ನಾವೆಲ್ಲೂ ಕೂಡ ಕಲಿಬೇಕಾದಂತಹ ವಿಷಯ. ಶಾಸ್ತ್ರ ಪ್ರವಚನ ಮಾಡುವ, ಪಾಠ ಮಾಡುವ ವಿದ್ವಾಂಸರಾಗಲಿ, ಅಧಿಕಾರವನ್ನು ಅನುಭವಿಸಿ ಜನರಿಗೆ ನಾಯಕರಾಗಿ ಇರುವಂತಹ ಆಡಳಿತಗಾರರಾಗಲಿ, ಮತ್ತೆ ಯಾವುದೇ ಕಾರಣ ಇರಲಿ, ನಮ್ಮ ಮನೆಯ ಜವಾಬ್ದಾರಿ ಆದರೂ ನಮ್ಮ ಮೇಲೆ ಇರ್ತದೆ. ನಮಗೆ ಅಹಂಕಾರ ಬರಲಿಕ್ಕೆ ಇಡೀ ಜಗತ್ತಿನ ಜವಾಬ್ದಾರಿ ಎಲ್ಲ ನಮ್ಮ ಹೆಗಲ ಮೇಲೆ ಇರಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ನಾವೇನೇನು ಅಧಿಕಾರ ಚಲಾಯಿಸ್ತಿರ್ತೀವಿ ಅದೇ ನಮ್ಮ ಅಹಂಕಾರಕ್ಕೆ ಮೂಲ ಆಗುವ ಸಾಧ್ಯತೆ ಇರ್ತದೆ. ನಾವು ಅಷ್ಟರ ಬಗ್ಗೆನೇ ಎಚ್ಚರಿಕೆಯಿಂದ ಇರಬೇಕು. ದೊಡ್ಡವರಿಗೆ ದೊಡ್ಡ ಅಹಂಕಾರ, ಸಣ್ಣವರಿಗೆ ಸಣ್ಣ ಅಹಂಕಾರ, ಇಷ್ಟೇ. ಅಹಂಕಾರ ಸಣ್ಣದು ದೊಡ್ಡದು ಅಂತಲ್ಲ, ಅಹಂಕಾರ ಸಮಾನವಾಗೇ ಇರ್ತದೆ. ಆದರೆ ಅಹಂಕಾರದ ಕಾರಣ ದೊಡ್ಡವರಿಗೆ ದೊಡ್ಡದಿರ್ತದೆ, ಸಣ್ಣವರಿಗೆ ಸಣ್ಣದಿರ್ತದೆ. ಅಹಂಕಾರದ ಕಾರಣ ಸಣ್ಣ ಪುಟ್ಟದಿರಬಹುದು, ಆದರೆ ಆ ಅಹಂಕಾರದ ಪ್ರಮಾಣ ಮಾತ್ರ ಹೆಚ್ಚು ಕಡಿಮೆ ಒಂದೇ ಇರ್ತದೆ. ಹಾಗೆ ನೋಡಿದ್ರೆ ದೊಡ್ಡವರಿಗೆ ಅಹಂಕಾರ ಕಡಿಮೆ ಇರ್ತದೆ, ಸಣ್ಣವರಿಗೆ ಅಹಂಕಾರ ಜಾಸ್ತಿ ಇರ್ತದೆ. ತುಂಬಾ ಸೋಜಿಗದ ಸಂಗತಿ ಅದು. ಎಷ್ಟು ದೊಡ್ಡ ದೊಡ್ಡ ದೇವತೆಗಳಿದ್ದಾರೆ, ಎಂತೆಂಥ ಮಹತ್ವದ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ, ಅವರಿಗೆ ಅಹಂಕಾರ ಇದೆ ಇಲ್ಲ ಅಂತಲ್ಲ. ಆದರೆ ಅವರಿಗೆ ಇರುವ ಜವಾಬ್ದಾರಿ, ಅವರಿಗಿರುವ ಶಕ್ತಿ, ಅವರಿಗಿರುವ ಸಾಮರ್ಥ್ಯ ಇದನ್ನು ಗಮನಿಸಿದ್ರೆ ಅವರಿಗೆ ಅಹಂಕಾರ ಬರುವ ಸಾಧ್ಯತೆ ಕಡಿಮೆ. ಬಂದರೂ ಅಹಂಕಾರದ ಪ್ರಮಾಣವೂ ಕಡಿಮೆ. ಅಹಂಕಾರ ಬರಲಿಕ್ಕೆ ಬೇಕಾದಷ್ಟು ಕಾರಣಗಳಿವೆ, ಆದರೆ ಅಹಂಕಾರದ ಪ್ರಮಾಣ ಕಡಿಮೆ ಇದೆ. ಈ ಮೂರ್ಖರಾದ ನಮ್ಮಂಥ ಜೀವರಿಗೆ ಹೊತ್ತ ಒಂದೊಂದು ಮನೆಯ ಸಣ್ಣ ಸಣ್ಣ ಜವಾಬ್ದಾರಿಗಳು,
ಯಾವುದೋ ಸಣ್ಣ ಸಣ್ಣ ಸಂಘ ಸಂಸ್ಥೆಗಳ ಜವಾಬ್ದಾರಿ ಇರ್ತದೆ. ಯಾವುದೋ ಒಂದು ದೇಶ, ಯಾವುದೋ ರಾಜ್ಯ, ಮತ್ಯಾವುದೋ ಊರು, ಅದರ ಮುಖ್ಯಸ್ಥ ಅವನು ದುರಹಂಕಾರದಿಂದ ವರ್ತಿಸುವುದೇನು, ಏನು ಅಸಹ್ಯ. ಎಲ್ಲಿ ಯಾವ ದೇಶ, ಯಾವ ಭರತ ವರ್ಷ, ಈ 14 ಲೋಕಗಳಿವೆ ಈ ಜಗತ್ತಿನಲ್ಲಿ. ಅದರಲ್ಲಿ ಭೂಮಿ ಎಷ್ಟು, 7 ದ್ವೀಪಗಳದರಲ್ಲಿ. ಜಂಬೂ ದ್ವೀಪದಲ್ಲಿ 9 ವರ್ಷಗಳು, ಅದರಲ್ಲಿ ಖಂಡಗಳೆಷ್ಟು, ಅದರಲ್ಲಿ ದೇಶಗಳೆಷ್ಟು. ಎಷ್ಟು ಅಹಂಕಾರ ಬರಲಿಕ್ಕೆ ಕ್ಷುಲ್ಲಕವಾದ ಕಾರಣಗಳು. ಆದರೆ ಅಹಂಕಾರದ ಪ್ರಮಾಣ ಮಾತ್ರ ಬಹಳ ದೊಡ್ಡದು. ಇದು ಬಹಳ ಎಚ್ಚರಿಕೆಯಿಂದ ನಾವು ಗಮನಿಸಬೇಕಾದದ್ದು. ಸರಿ, ಇದಕ್ಕೆ ಏನು ಅರ್ಥ ಮಾಡಿದ್ದಾರೆ ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು, ಹಾಗೆ ಅದನ್ನು ಈಗ ನೋಡೋಣ. ಈ ನನ್ನನ್ನು ಈ ಸೃಷ್ಟಿ ಕಾರ್ಯ ಕಟ್ಟಿ ಹಾಕದೇ ಇರಲಿ ಅಂತ ಕೇಳ್ತಿದ್ದಾನಲ್ಲ. ಕಟ್ಟಿ ಹಾಕುವುದು ಯಾವುದು? ಕಾರ್ಯವೇ ಕಟ್ಟಿ ಹಾಕೋದಿಲ್ಲ ಯಾವತ್ತೂ ಕೂಡ. ಕಾರ್ಯದ ಹಿಂದಿನ ಭಾವನೆ ಕಟ್ಟಿ ಹಾಕ್ತದೆ. ಯಾವತ್ತು ನಾವು ಮನುಷ್ಯನಲ್ಲಿ, ನಾವು ಜಗತ್ತಿನಲ್ಲಿ ಗಂಡ ಆಗಿರ್ತೇವೆ, ಹೆಂಡತಿ ಆಗಿರ್ತೇವೆ, ಮೊದಲು ಮಕ್ಕಳಾಗಿರ್ತೇವೆ. ಹುಟ್ಟುವಾಗ ಮೊಮ್ಮಕ್ಕಳಾಗಿ, ಸಾಮಾನ್ಯವಾಗಿ ಮರಿಮಕ್ಕಳಾಗಿ ಹುಟ್ಟುತ್ತಾರೆ ಕೆಲವರು. ನಾವು ಹುಟ್ಟುವಾಗ ನಮ್ಮ ಮುತ್ತಜ್ಜನೂ ಇದ್ರೆ ನಾವು ಮರಿಮಕ್ಕಳಾಗಿರ್ತೇವೆ. ನಾವು ಹುಟ್ಟುವಾಗ ನಮ್ಮ ಅಜ್ಜ ಇದ್ರೆ ಅದು ನಾವು ಮೊಮ್ಮಕ್ಕಳಾಗಿರ್ತೇವೆ. ಇಲ್ಲದೆ ಹೋದ್ರೆ ಮಕ್ಕಳಂತೂ ಆಗಿ ಹುಟ್ಟೇವೆ. ಮಕ್ಕಳಾಗಿ ಹುಟ್ಟಿದ ಮೇಲೆ, ತಂದೆಯಾಗಿ ಹುಟ್ಟಿದ ಮೇಲೆ, ತಂದೆ ಆದಮೇಲೆ ಸಂಸಾರದ ಸಣ್ಣ ಸಣ್ಣ ಜವಾಬ್ದಾರಿಗಳು ಬಿದ್ದದ್ದೇ ನಮ್ಗೆ ಎಷ್ಟೆಷ್ಟು ಅಹಂಕಾರಕ್ಕೆ ಕಾರಣ ಆಗಿರ್ತವೆ. ಇದನ್ನ ನಾವು ತುಂಬಾ ಎಚ್ಚರಿಕೆಯಿಂದ ಗಮನಿಸಬೇಕು. ಅನೇಕ ಪ್ರಸಂಗಗಳಲ್ಲಿ ನಮ್ಮ ಸುತ್ತಮುತ್ತಲಿದ್ದವ್ರ ಜೊತೆಗೆ, ನಮ್ಮ ಗುರು ಹಿರಿಯರ ಜೊತೆಗೆ, ಅಂದ್ರೆ ಅದರಲ್ಲಿ ತಂದೆ, ತಾಯಿ, ಅಜ್ಜ, ನಮ್ಮ ಜ್ಞಾನೋಪದೇಶ ಗುರುಗಳು, ಬಾಂಧವರು ಎಲ್ಲರೂ ಬಂದರು. ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿರುವಂತಹ ಅನೇಕ ಜನಜಾತಿ ವರ್ಗಗಳಿಗೆ ಸೇರಿದಂತಹ ಅನೇಕ ಜನ ಸಾಧಕರು. ಯಾರನ್ನೋ ಕ್ಷುಲ್ಲಕರು ಅಂತ ತಿಳ್ಕೊಂಡ್ಬಿಡ್ತೇವೆ, ಯಾರನ್ನೋ ಯಾವುದೋ ಕ್ಷಣದಲ್ಲಿ ಅವಮಾನಿಸ್ತೇವೆ, ಏನೋ ಬಿರು ನುಡಿಗಳನ್ನು ಆಡ್ತೇವೆ. ತುಂಬಾ ದೊಡ್ಡವರಿಗೂ ಕೂಡ ಯಾವುದೋ ಮಾತಿನ ಒತ್ತಡದಲ್ಲಿ ಎಂಥದೋ ಒಂದು ಕೆಟ್ಟ ಮಾತು, ಬೈ ದ ಸ್ಲಿಪ್ ಆಫ್ ಟಂಗ್ ಅಂತಾರೆ, ನಾಲಿಗೆ ಜಾರಿ ಏನೋ ಒಂದು ಮಾತು ಹೊರಗೆ ಬಂದ್ಬಿಡ್ತದೆ. ನಾವು ಯಾರನ್ನೋ ಕುರಿತು ಅಂಥ ಮಾತುಗಳನ್ನು ಆಡ್ತೇವೆ. ಇಂಥವೆಲ್ಲ ವರ್ತನೆಗಳ ಹಿಂದೆ ಒಂದು ಅಹಂಕಾರ ಇರ್ತದೆ. ಪ್ರತಿಯೊಂದು ಕಡೆಯೂ ಕೂಡ ನಾನು ದೊಡ್ಡವನು, ಏನೇ ಕೆಲಸ ಆಗಲಿ ಅದರ ಹಿಂದೆ ಇಂಥ ಮಹಾ ಕೆಲಸವನ್ನು ಮಾಡಿದವನು ನಾನು ಅಂತ. ಕೆಲಸ ಕ್ಷುಲ್ಲಕವಾದದ್ದೇ, ಆದರೆ ಅದರ ಹಿಂದಿನ ಭಾವನೆ ಮಾತ್ರ ಕ್ಷುದ್ರವಾದದ್ದಷ್ಟೇ. ಹೀಗೆ ಬಂದ್ಬಿಡುವ ಸಾಧ್ಯತೆ ಇದೆ. ಕೆಲಸವೇ ಯಾವತ್ತೂ ಬಂಧಕ ಅಲ್ಲ, ಕೆಲಸದ ಹಿಂದಿನ ಭಾವನೆ ಬಂಧಕ ಆಗ್ತದೆ. ಇದನ್ನು ನೋಡಿದರೆ ನನಗೆ ಗಾಬರಿ ಆಗ್ತದೆ. ಸಂಸಾರದಲ್ಲಿ ನಮ್ಮನ್ನು ಕಟ್ಟಿ ಹಾಕ್ಲಿಕ್ಕಾಗಿ ಕಾದಿರುವ ಕ್ರಿಯೆಗಳೆಷ್ಟು, ಆ ಕ್ರಿಯೆಗಳ ಹಿಂದಿನ ಭಾವನೆಗಳು, ಅಹಂಕಾರಗಳು, ನಮ್ಮ ಚಿಂತನೆಗಳು ಎಷ್ಟು ನಮ್ಮನ್ನು ಕಟ್ಟಿ ಹಾಕ್ತಾವೆ ಇವು. ನಾವು ಏನನ್ನೋ ಕೇಳಬಾರ್ದನ್ನು ಕೇಳಿದ್ದು, ನೋಡಬಾರ್ದನ್ನು ನೋಡಿದ್ದು, ಆಡಬಾರ್ದನ್ನು ಆಡಿದ್ದು, ಮೂಸಬಾರ್ದನ್ನು ಮೂಸಿದ್ದು, ಮುಟ್ಟಬಾರ್ದನ್ನು ಮುಟ್ಟಿದ್ದು, ಹೋಗಬಾರ್ದ ಕಡೆ ಹೋಗಿದ್ದು, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಿವಿ ಮತ್ತು ಬಾಯಿ, ಕಣ್ಣು, ಇವು ನಮ್ಮನ್ನು ಹೆಚ್ಚು ಮೋಸಗೊಳಿಸ್ತವೆ ಅಂತ ನನಗನ್ಸೋದು. ಮಹಾತ್ಮ ಗಾಂಧಿಯವರ 3 ಮಂಗಗಳ ಒಂದು ಚಿತ್ರವನ್ನು ತಮ್ಮ ಹತ್ರ ಇಟ್ಕೊಂಡಿರ್ತಿದ್ರು ಅಂತಾರೆ. ಕಿವಿ ಮುಚ್ಕೊಂಡಿರಬೇಕಂತ. ವ್ಯರ್ಥವಾದ ಮಾತುಗಳನ್ನ ಕೇಳುವ, ಇನ್ನೊಬ್ಬರ ನಿಂದೆಯನ್ನು ಕೇಳುವ ಅವಕಾಶ ನಮಗೆ ಬರದೇ ಇರಲಿ ಅಂತ ಕಿವಿ ಮುಚ್ಕೋಬೇಕು. ಕೆಲಸಕ್ಕೆ ಬಾರದ ಸಂಗತಿಗಳನ್ನು ನೋಡಿದ ಮೇಲೆ ಪ್ರತಿಕ್ರಿಯೆ, ಕೇಳಿದ ಮೇಲೆ ಪ್ರತಿಕ್ರಿಯೆ, ಅದನ್ನು ಮಾಡಬಾರದು. ನನಗೆ ಆ ಒಂದು ಎಚ್ಚರ ಇರಬೇಕು. ಅದಕ್ಕಾಗಿ ಕಿವಿ ಮುಚ್ಕೊಂಡಿರಬೇಕು, ಕಣ್ಣು ಮುಚ್ಕೊಂಡಿರಬೇಕು, ಬಾಯಿ ಮುಚ್ಕೊಂಡಿರಬೇಕು. ಬಾಯಿ ಯಾವತ್ತು, ನಾಲಿಗೆ ಅನ್ನೋದು ಏನಿದೆಯಲ್ಲ, ಯಾವತ್ತು ನೀರು ನಡುವೆ ಇರುವಂಥದ್ದು, ತುಂಬಾ ಒದ್ದೆಯಾದ ಸ್ಥಾನದಲ್ಲೇ ಇರ್ತದೆ. ಒದ್ದೆಯಾದ ಸ್ಥಾನದಲ್ಲಿ ನಮ್ಗೆ ಗೊತ್ತಿದೆ, ಕೈಕಾಲು ಜಾರುವ ಅಪಾಯ ಹೆಚ್ಚು. ನಾಲಿಗೆ ನಮ್ಮನ್ನು ಹೀಗೆ ಜಾರಿಸ್ತದೆ. ಇದು ಬಹಳ ಎಚ್ಚರಿಕೆಯಿಂದ ನಾವು ಗಮನಿಸಬೇಕಾದದ್ದು. ಪ್ರತಿಯೊಂದು ಕ್ರಿಯೆ, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಅದರ ಹಿಂದಿನ ಮನಸ್ಸು ನಮ್ಮನ್ನು ಯಾವತ್ತು ಪತನಕ್ಕೆ ಈಡು ಮಾಡಲಿಕ್ಕಾಗಿಯೇ ಕಾದಿವೆ. ಇದು ತುಂಬಾ ಆಶ್ಚರ್ಯಕರವಾದದ್ದು. ಅವು ನಮ್ಮನ್ನು ಸೆಳೆದಾಡ್ತಾ ಇವೆ, ಆ ಕಡೆ ಈ ಕಡೆ ಸೆಳೆದಾಡ್ತಾ ಇವೆ. ಹೀಗೆ ನೋಡಬಾರ್ದನ್ನು ನೋಡಿ, ಕೇಳಬಾರ್ದನ್ನು ಕೇಳಿ, ಆಡಬಾರ್ದನ್ನು ಆಡಿ ನಾವು ಅಹಂಕಾರದಿಂದ
ವರ್ತಿಸಿ ನಮ್ಮೆಲ್ಲ ಸಾಧನೆಯನ್ನು ಹಾಳು ಮಾಡ್ಕೋತೇವೆ. ಹಾವು ಏಣಿ ಆಟ ಇದ್ದಂತೆ ಈ ಜಗತ್ತು. ಕೆಲವು ಬಾರಿ ಕೆಳಗಿಳಿತೀವಿ, ಹಾವು ಕಚ್ಚಿಸಿಕೊಂಡು ಮತ್ತೆ ಪುಟದ ಮೇಲೆ ಹೇಳ್ತೇವೆ. ಹೀಗೆ ಜಗತ್ತಿನಲ್ಲಿ ನಮ್ದೆಲ್ಲ ನಡೀತಾ ಇರ್ತದೆ. ಅದ್ರ ಬಗ್ಗೆ ಸಾಧಕನಾದವನು ಎಚ್ಚರಿಕೆಯಿಂದ ಇರಬೇಕು. ಚತುರ್ಮುಖ ಬ್ರಹ್ಮನಂತವನೇ ಹೀಗೆ ಹೇಳ್ತಾನೆ ಅಂದ್ರೆ ಅಹಂಕಾರ ಯಾವತ್ತೂ ಕೂಡ ನಮ್ಮನ್ನ ಎಚ್ಚರ ತಪ್ಪಿಸ್ಲಿಕ್ಕೆ, ನಮ್ಮನ್ನು ಹಾಳು ಮಾಡಲಿಕ್ಕೆ ಕಾದಿದೆ ಅಂತನ್ನುವುದನ್ನ ನಾವು ತಿಳಿದಿರಬೇಕು. ಕಲಿ ಮೊದಲಾದ ದೈತ್ಯರು ಚತುರ್ಮುಖ ಬ್ರಹ್ಮನಿಗೆ, ಮುಖ್ಯ ಪ್ರಾಣನಿಗೆ, ಸರಸ್ವತಿ ಭಾರತೀಯರಿಗೆ ಏನೂ ಮಾಡಲಾರರು. ಆದರೆ ಉಳಿದವರಲ್ಲಿ ಎಲ್ಲ ಕಡೆಯೂ ಕೂಡ ಆ ದುರ್ಗುಣಗಳ ಅಭಿಮಾನಿಗಳಾದ ದೈತ್ಯರ ಉಪಟಳ ಇದ್ದೇ ಇರ್ತದೆ. ಯಾವಾಗ ಯಾರು ಯಾವುದಕ್ಕೆ ಬಲಿ ಆಗ್ತಾರೋ ಹೇಳಲಿಕ್ಕೆ ಬರೋದಿಲ್ಲ. ಅದ್ರ ಬಗ್ಗೆ ನಿತ್ಯ ನಮ್ದೊಂದು ಗಮನ ಇರಬೇಕು. ನಮಗಿಂತ ದುರ್ಗುಣಗಳು ಕಾಡದೇ ಇರಲಿ ಅಂತ ನಿತ್ಯ ನಾವು ಕೇಳ್ಕೊಳ್ಬೇಕು. ಈ ಶ್ಲೋಕ ಏನಿದೆ, ನೇಹಮಾನ ಪ್ರಜಾಸರ್ಗಮ್ ಅಂತ 28ನೇ ಶ್ಲೋಕ, ಈ ಪ್ರಜೆಗಳ ಒಂದು ಸೃಷ್ಟಿ ಕಾರ್ಯದಲ್ಲಿ ನಾವೇನು ತೊಡಗಿದ್ದೇವೆ, ನಾವು ಮಾಡ್ತಾ ಇಲ್ಲ, ಅಂತೂ ಸೃಷ್ಟಿ ಕಾರ್ಯ ನಡೆದಿದೆ, ಜಗತ್ತು ನಡೆದಿದೆ, ಸಂಸಾರ ನಡೆದಿದೆ. ಸಂಸಾರದಲ್ಲಿ ನಾವು ಮುಂದುವರೆದಿದ್ದೇವೆ. ಮುಂದುವರೆದವರು ಆ ಭಗವಂತ ಬೀಸಿದ ಬಲೆಯಲ್ಲಿ ನಾವು ಸಿಕ್ಕಿ ಬೀಳಬಾರದು. ಆ ಬಲೆಯಲ್ಲೇ, ಆ ಜೇಡರ ಹುಳು ಕಟ್ಟಿದ ಬಲೆಯಲ್ಲೇ ನಾವು ಈಸಬೇಕಾಗಿದೆ, ಇದ್ದು ಜಯಿಸಬೇಕಾಗಿದೆ ಅನ್ನೋದನ್ನ ಈ 2 ಶ್ಲೋಕಗಳಿಂದ ನಾವು ತಿಳ್ಕೊಳ್ಬೇಕು. ಈ 29ನೇ ಶ್ಲೋಕಕ್ಕೆ ಅರ್ಥ ಹೇಗೆ ಮಾಡಬೇಕು, ಸಖಾ ಸಖ್ಯು ಅಂತೆಲ್ಲ ಕೆಲವು ವಿಷಯಗಳಿವೆ. ಅದೊಂದನ್ನು ನೋಡಿ ಇವತ್ತಿನ ಈ ಭಾಗವನ್ನ ಸಮಾಪ್ತ ಮಾಡೋಣ. ವಿಜಯಧ್ವಜರು ಬರೀತಾರೆ, ಸಖಾ ರಾಜ ಮೊದಲಾದವರು ಅವ್ರೇನ್ ಮಾಡ್ತಾರೆ, ಸಖ್ಯುಹು, ಸಖಾ ಸಖ್ಯುಹು ಅಂತ 2 ಶಬ್ದಗಳಿವೆ. ಸಖಾ ಅನ್ನೋದು ಪ್ರಥಮ ವಿಭಕ್ತಿಯ ಶಬ್ದ, ಸಖ್ಯುಹು ಅಂತ ಷಷ್ಠಿ ವಿಭಕ್ತಿಯ ಶಬ್ದ, ನಮ್ಗೆ ಅದೆಲ್ಲ ಗೊತ್ತಿದೆ. ಹಾಗೆ ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನಿಗೆ ಅದರಲ್ಲಿರೋದು ದಾಷ್ಟಾಂತಿಕ, ಅದು ದೃಷ್ಟಾಂತ, ಅದು ದಾಷ್ಟಾಂತಿಕ ಅಲ್ಲ, ದೃಷ್ಟಾಂತ. ನಾವು ಈ ಚತುರ್ಮುಖ ಬ್ರಹ್ಮ ಮತ್ತು ಪರಮಾತ್ಮ ಏನಿದ್ದಾರೆ ಅವರು ದಾಷ್ಟಾಂತಿಕ. ಒಂದು ಕಡೆ ಚತುರ್ಮುಖ ಬ್ರಹ್ಮ ಮತ್ತು ಪರಮಾತ್ಮ ಇದ್ದಾರೆ, ಮತ್ತೊಂದು ಕಡೆ ಈ ಜಗತ್ತಿನ ಇಬ್ಬರು ಗೆಳೆಯರ ನಡುವಿನ ಸಂಬಂಧ ಇದೆ. ಅಲ್ಲಿ ಸಖಾ ಎಂಬ ಶಬ್ದದಿಂದ ಯಾರನ್ನು ತಗೊಳ್ಬೇಕು, ಸಖ್ಯುಹು ಎಂಬ ಶಬ್ದದಿಂದ ಯಾರನ್ನು ತಗೊಳ್ಬೇಕು, ಅದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿದೆ. ತೇ ಅಂತ ಶಬ್ದ ಇದೆ ಶ್ಲೋಕದಲ್ಲಿ. ತೇ ಅನ್ನೋ ಶಬ್ದದಿಂದ ಭಗವಂತನನ್ನು ತಗೊಳ್ಬೇಕು. ಮುಂದೆ ಅಹಂ ಅಂತ ಅನ್ನೋದನ್ನ ಅಲ್ಲಿ ಅಧ್ಯಾಹಾರ ಮಾಡ್ಕೋಬೇಕಾಗ್ತದೆ. ಆ ಅಧ್ಯಾಹಾರ ಮಾಡ್ಕೊಂಡ್ರೆ ಅದು ಚತುರ್ಮುಖ ಬ್ರಹ್ಮ ಅಂತಾನೆ ಅರ್ಥ, ಅಲ್ಲೇನು ವಿವಾದ ಇಲ್ಲ. ಹೀಗೆ ಅಹಂ ಅನ್ನುವ ಪ್ರಥಮ ವಿಭಕ್ತಿ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ, ತೇ ಅನ್ನುವ ಷಷ್ಠಿ ವಿಭಕ್ತಿ ಭಗವಂತನನ್ನು ಹೇಳ್ತದೆ. ಸಖಾ ಅನ್ನುವ ಶಬ್ದ ಒಂದು ಪ್ರಥಮ ವಿಭಕ್ತಿ ಇದ್ದಿದೆ, ಸಖ್ಯುಹು ಅಂತ ಒಂದು ಷಷ್ಠಿ ವಿಭಕ್ತಿಯ ಶಬ್ದ ಇದೆ. ಈ ಚತುರ್ಮುಖ ಬ್ರಹ್ಮ ಮತ್ತು ಪರಮಾತ್ಮರ ನಡುವಿನ ಸಂಬಂಧ ಇದೆಯಲ್ಲ, ಅದನ್ನ ಲೌಕಿಕ ಗೆಳೆಯ, ಇಬ್ಬರು ಗೆಳೆಯರ ಒಂದು ಹೋಲಿಕೆ ಜೊತೆಗೆ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಅದನ್ನೇ ನಾವೀಗ ನೋಡ್ಬೇಕಾಗಿರೋದು. ಒಬ್ಬ ಸಖಾ ಅಂದ್ರೆ ರಾಜ, ಈ ದೊಡ್ಡ ಸ್ಥಾನದಲ್ಲಿರುವಂತಹ, ಮೇಲಿನ ಗೆಳೆಯ ಕೆಳಗಿನ ಗೆಳೆಯ ಅಂತ ಎರಡನ್ನು ಇಟ್ಕೊಳ್ಳೋಣ ನಾವು. ಅದನ್ನು ವಿಜಯಧ್ವಜರಾಗಿ ಬರೆದಿದ್ದಾರೆ. ಒಬ್ಬ ಗೆಳೆಯ ರಾಜ ತನಗೆ ಬೇಕಾದ ಕೆಲಸವನ್ನು ಮಾಡಿಕೊಟ್ಟಂತಹ ಇನ್ನೊಬ್ಬ ಗೆಳೆಯ ಏನಿರ್ತಾನೆ, ತನ್ನ ಆತ್ಮೀಯ ಸಾಮಂತನೋ ಮೊದಲೊಂದು ಯಾರೋ ಒಬ್ಬ, ಅಥವಾ ಮಂತ್ರಿ, ತನಗೆ ಆಪ್ತನಾದ ಮಂತ್ರಿ, ಅಂಥವರಿಗೆ ಯಾವುದೋ ಒಂದು ಅಧಿಕಾರ, ಸ್ಥಾನಮಾನ ಇತ್ಯಾದಿಗಳನ್ನು ಕೊಡ್ತಾರೆ. ಹಾಗೆ ನೀನು ಕೂಡ ನನಗೆ ಈ ಅಧಿಕಾರದ ಸ್ಥಾನಮಾನ ಇತ್ಯಾದಿಗಳನ್ನು ಕೊಟ್ಟಿದ್ದೆ, ಸೃಷ್ಟಿ ಮಾಡುವಂತ ಜವಾಬ್ದಾರಿ ಕೊಟ್ಟಿದ್ದೆ. ನಿನ್ನ ಅನುಗ್ರಹದಿಂದ ನಾನು ಯಾವುದೇ ದೈನ್ಯವಿಲ್ಲದೆ ಈ ಕೆಲಸಗಳನ್ನ ಮಾಡಬೇಕಾಗಿದೆ. ಎಲ್ಲ ರುದ್ರ ಮೊದಲಾದ ದೇವತೆಗಳೆಲ್ಲರಿಗೂ ಕೂಡ ಅವರವರ ಪದವಿಗಳನ್ನು ಕೊಟ್ಟಿದ್ದೇನೆ. ನಿನಗೆ ಈ ಪದವಿ, ನಿನಗೆ ಈ ಭೋಗ, ನಿನಗೆ ಈ ಜವಾಬ್ದಾರಿ ಅನ್ನೋದನ್ನೆಲ್ಲ ನಾನು ಕೊಟ್ಟಿದ್ದೇನೆ. ಮುಂದೆ ನಾನು ಒಟ್ಟಾರೆ 100 ವರ್ಷ ಬದುಕಬೇಕಾಗಿದೆ. ಮಚ್ಛತಾಯು ಪರ್ಯಂತಂ ಅಜಮಾನಿನಃ. ಅಂದ್ರೆ ಪರಮಾತ್ಮ, ಅಕಾರವಾಚ್ಯನಾದ ಪರಮಾತ್ಮ, ಅವನಿಂದ ಹುಟ್ಟಿದವನು ನಾನು. ಹೀಗೆ ಪರಮಾತ್ಮನಿಂದ ನೇರವಾಗಿ ಹುಟ್ಟಿದವನು ಅನ್ನುವ ಕಾರಣದಿಂದ ನನಗೆ ಯಾವತ್ತೂ ಕೂಡ
ಅಹಂಕಾರ, ಜಗತ್ತಿನ ಸೃಷ್ಟಿಕರ್ತ ನಾನು ಅನ್ನುವ ಅಹಂಕಾರ ಬರದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾನೆ. ಅಲ್ಲಿ ಮತ್ತೊಂದು ವ್ಯಾಖ್ಯಾನ ಮಾಡಿದ್ದಾರೆ ವಿಜಯಧ್ವಜರು. ಯಥಾ ಸಖಾ ಸಖ್ಯು ವ್ಯಾಪಾರೇ ಅಧಿಕೃತಃ ತಾತ್ಪರ್ಯಾತ್ ತತ್ಕಾರ್ಯಂ ಕರೋತಿ ತಥಾ ಅಹಮಪಿ ತತ್ಪ್ರಜಾಸರ್ಗೆ ಅಧಿಕೃತಃ. ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನ ಕೆಲಸದಲ್ಲಿ ತೊಡಗ್ತಾನೆ. ಗೆಳೆಯ ಕೆಲಸ ದೊಡ್ಡ ಗೆಳೆಯಂದು, ಸಣ್ಣ ಗೆಳೆಯ ಅದನ್ನು ಮಾಡ್ತಾ ಇದ್ದಾನೆ, ಹೀಗೆ ತಿಳ್ಕೊಳ್ಳೋಣ. ಹಾಗೆ ಮಾಡಿದಾಗ ತಾತ್ಪರ್ಯದಿಂದ ಮಾಡಿರ್ತಾನೆ, ತುಂಬಾ ತತ್ಪರನಾಗಿ ಮಾಡಿರ್ತಾನೆ. ಹಾಗೆ ನಾನು ಕೂಡ ನೀನು ಒಪ್ಪಿಸಿದ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಅದರ ತಾತ್ಪರ್ಯ ಅವರು ಹೇಳ್ತಾರೆ. ಇಲ್ಲಿ ನಾನು ಹೇಳಿದ್ನಲ್ಲ, ತೇ ಅಂತ ಷಷ್ಠಿ ವಿಭಕ್ತಿಯಲ್ಲಿದೆ. ತೇ ಅನ್ನುವ ಷಷ್ಠಿ ವಿಭಕ್ತಿಯ ಶಬ್ದ ಪರಮಾತ್ಮನನ್ನು ಹೇಳ್ತದೆ. ಅಹಂ ಅನ್ನುವ ಪ್ರಥಮ ವಿಭಕ್ತಿಯ ಶಬ್ದ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಆ ತೇ ಅನ್ನುವುದಕ್ಕೆ ತ್ವಯ ಅಂತ ಅರ್ಥ ಬರೆದಿದ್ದಾರೆ ವಿಜಯಧ್ವಜರು. ಯಾದವಾರರು ಕೂಡ ಹಾಗೆ ಬರೆದಿದ್ದಾರೆ. ಶ್ರೀಧರರು ಮೊದಲಾದವರು ಕೂಡ ಹಾಗೆ ಅರ್ಥ ಬರೀತಾರೆ. ತೇ ತ್ವಯ ಅಂತಾನೆ ಬರೆದಿದ್ದಾರೆ. ಅದನ್ನೇ ಮುಂದಿನವರು ಪ್ರಾಚೀನರ ವ್ಯಾಖ್ಯಾನ, ಶ್ರೀಧರರ ವ್ಯಾಖ್ಯಾನವೇ ಹೆಚ್ಚು ಪ್ರಾಚೀನ. ಆಮೇಲೆ ಬಂದದ್ದು ವಿಜಯಧ್ವಜರದು ಮತ್ತೆ ವೀರರಾಘವರದು. ಶ್ರೀಧರರು ಹೇಳಿದ್ದನ್ನ ಅವರು ಅನುಸರಿಸಿದಂತೆ ಕಾಣಿಸ್ತದೆ. ಯಾಕಂದ್ರೆ ಆಚಾರ್ಯರ ಭಾಗವತ ತಾತ್ಪರ್ಯ ಇಲ್ಲ. ಹಾಗಾಗಿ ಅಲ್ಲೇನು ಷಷ್ಠಿ ವಿಭಕ್ತಿಯ ಶಬ್ದ ಇದೆ ತೇ ಅಂತ, ಅದಕ್ಕೆ ತ್ವಯ ನಿನ್ನಿಂದ, ಇಂಥ ಕಾರ್ಯದಲ್ಲಿ ಆದಿಷ್ಟನಾದ ನಾನು, ಅಹಂ ನಾನು, ಹೀಗರ್ಥ. ಹಾಗಾದ್ರೆ ಅಹಂ ಅನ್ನುವ ಶಬ್ದ ಪ್ರಥಮ ವ್ಯಕ್ತಿ ಎಂದು ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ತೇ ಅಂತ ಅದಕ್ಕೆ ಏನರ್ಥ, ತ್ವಯ ಅಂತಿದೆ ಅಥವಾ ಪರಮಾತ್ಮನನ್ನು ಹೇಳ್ತದೆ. ಹಾಗಿದ್ಮೇಲೆ ಸಖ ಅನ್ನುವ ಶಬ್ದ ಏನಿದೆ, ಹಾಗೆ ಸಖ್ಯು ಅಂತ ಶಬ್ದ ಇದೆ, ಅದನ್ನು ಹಾಗೆ ಇಟ್ಕೊಳ್ಬೇಕು. ಸಖ ಅಂದ್ರೆ ಗೆಳೆಯ, ಅದು ಈ ಚತುರ್ಮುಖ ಬ್ರಹ್ಮನ ಸ್ಥಾನವನ್ನು ಹೇಳ್ತದೆ, ಕೆಳಗಿನ ಸ್ಥಾನದಲ್ಲಿರುವ ಗೆಳೆಯ. ಯಾಕಂದ್ರೆ ಅದು ಪ್ರಥಮ ವಿಭಕ್ತಿಯಲ್ಲಿದೆ. ಅಹಂ ಅನ್ನುವ ಶಬ್ದವು ಪ್ರಥಮ ವಿಭಕ್ತಿಯಲ್ಲಿದೆ. ಅಹಂ ಶಬ್ದ ಪರಮಾತ್ಮನ ಚತುರ್ಮುಖ ಬ್ರಹ್ಮನನ್ನು ಹೇಳಿದ್ಮೇಲೆ ಸಖ ಅನ್ನುವ ಶಬ್ದವು ಚತುರ್ಮುಖ ಬ್ರಹ್ಮನನ್ನೇ ಹೇಳ್ತದೆ. ಸಖ್ಯು ಅಂತ ಮತ್ತೊಂದು ಶಬ್ದ ಇದೆ, ಅದು ಷಷ್ಠಿ ವಿಭಕ್ತಿಯಲ್ಲಿದೆ. ಅದಕ್ಕೆ ಸಖ್ಯ ಅಂತ ತೃತೀಯ ವಿಭಕ್ತಿ ಅರ್ಥ ಇಟ್ಕೋಬೇಕು. ಸಖ್ಯು ಅಂತ ಷಷ್ಠಿ ವಿಭಕ್ತಿಯ ಶಬ್ದಕ್ಕೆ ಸಖ್ಯ ಅಂತ ತೃತೀಯ ವಿಭಕ್ತಿ ಅರ್ಥ ಇಟ್ಕೊಂಡ್ರೆ, ಒಬ್ಬ ಗೆಳೆಯನಿಂದ, ಮೇಲಿನ ತರಗತಿಯ ಒಬ್ಬ ಶ್ರೇಷ್ಠನಾದ ಗೆಳೆಯನಿಂದ ಕೆಳಗಿನ ತರಗತಿಯ ಗೆಳೆಯ ಕೆಲಸದಲ್ಲಿ ಆದೇಶಿಸಲ್ಪಟ್ಟಂತೆ ನಿನ್ನಿಂದ ನಾನು ಆದೇಶಿಸಲ್ಪಟ್ಟಿದ್ದೀನಿ ಅಂತ ಈ ವಿಜಯಧ್ವಜರು ಎರಡನೇ ಅರ್ಥ ಏನು ಬರೆದಿದ್ದಾರೆ, ಸಖ್ಯು ವ್ಯಾಪಾರೇ ಸಖ ತಾತ್ಪರ್ಯಾತ್ ಅಧಿಕೃತ ಅಂತ, ಅದು ಹೆಚ್ಚು ಹೊಂದುತ್ತದೆ. ಅವರೇನು ಮೊದಲು ಸಖ ರಾಜಾದಿಹಿ ಸೂಕ್ತಕಾರಿಣ ಸಖ್ಯು ಜನಪದಾದ್ಯಧಿಕಾರಂ ಕರೋತಿ ಅಂತ ಬರೆದಿದ್ದಾರೆ. ಅದು ಆ ವಿಭಕ್ತಿಗಳ ದೃಷ್ಟಿಯಿಂದ ಹೊಂದಾಣಿಕೆ ಆಗುವಂಥದ್ದಲ್ಲ. ಯಾಕೆಂದ್ರೆ ನಾನು ಆವಾಗಲೇ ಹೇಳಿದೆ, ತೇ ಅನ್ನುವ ಷಷ್ಠಿ ವಿಭಕ್ತಿಯ ಶಬ್ದ ಪರಮಾತ್ಮನನ್ನ, ಅಹಂ ಅನ್ನುವ ಪ್ರಥಮ ವಿಭಕ್ತಿಯ ಶಬ್ದ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಹಾಗೆ ಹೇಳಿದ ಮೇಲೆ ಅಲ್ಲಿ ಬಂದಿರುವ ಸಖ ಮತ್ತು ಸಖ್ಯು ಅನ್ನುವ ಶಬ್ದವು ಕೂಡ, ಸಖ್ಯು ಅನ್ನುವ ಶಬ್ದ ಭಗವಂತನನ್ನು ಹೇಳಬೇಕು, ಸಖ ಅನ್ನುವ ಶಬ್ದ ಚತುರ್ಮುಖ ಬ್ರಹ್ಮನಂತೆ ಕೆಳಗಿರುವ ಗೆಳೆಯನನ್ನು ಹೇಳಬೇಕು. ಮೇಲಿರುವ ಗೆಳೆಯ, ಕೆಳಗಿರುವ ಗೆಳೆಯ, ಹಾಗೆ ಪರಮಾತ್ಮ ಮತ್ತು ಚತುರ್ಮುಖ. ಇಲ್ಲಿ ಸಖ ಅಂತಂದ್ರೆ ಒಂದು ಕಡೆ ಪ್ರಥಮ ವ್ಯಕ್ತಿಯ ಶಬ್ದ ಏನಿದೆ ಅದಕ್ಕೆ ರಾಜ ಅಂತ ಮೇಲಿರುವ ಗೆಳೆಯನನ್ನ ತಗೊಂಡಿದ್ದಾರೆ. ಪ್ರಥಮ ವ್ಯಕ್ತಿಯ ಶಬ್ದಕ್ಕೆ ಒಂದು ಕಡೆ ಮೇಲಿರುವ ಗೆಳೆಯ ರಾಜನನ್ನು ತಗೊಂಡ್ಬಿಟ್ಟಿದ್ದಾರೆ ವಿಜಯಧ್ವಜರು. ಅದು ಹೊಂದಾಣಿಕೆ ಆಗುವುದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ಕೆಳಗೆ ಇನ್ನೊಂದು ವ್ಯಾಖ್ಯಾನ ಮಾಡುವಾಗ ಸಖ ಎಂಬ ಶಬ್ದದಿಂದ ಕೆಳಗಿರುವ ಗೆಳೆಯನನ್ನು ತಗೊಂಡಿದ್ದಾರೆ. ಮೇಲಿರುವ ಗೆಳೆಯ ಅಂದ್ರೆ ಉನ್ನತ ಸ್ಥಾನದಲ್ಲಿರುವವನು, ಕೆಳಗಿನ ಗೆಳೆಯ ಅಂದ್ರೆ ಕಡಿಮೆ ಸ್ಥಾನದಲ್ಲಿರುವವನು ದೃಷ್ಟಿಯಿಂದ ಹೇಳ್ತಿದ್ದೇನೆ ನಾನು. ಆದ್ರಿಂದ ವಿಜಯಧ್ವಜರು ಅದನ್ನು ಮೊದಲು ಹೇಳಿದ್ದೇನಿದೆ, ಯಥಾ ಸಖ ರಾಜಾದಿಹಿ ಸೂಕ್ತಕಾರಿಣ ಅಂತನ್ನೋದು, ಅದನ್ನು ಬಿಟ್ಟು ಕೆಳಗಿರುವ ವ್ಯಾಖ್ಯಾನವನ್ನು ನಾನು ತಗೊಂಡಿದ್ದೇನೆ. ಯಾಕಂದ್ರೆ ಶ್ರೀಧರರು ಮೊದಲಾದವರು ವ್ಯಾಖ್ಯಾನವನ್ನು ಅನುಸರಿಸಿ ಯಾದವಾರ್ಯರು ಕೂಡ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಭೋಹೋ ಈಶ ತೇ ಅಂದ್ರೆ ತ್ವಯ ಅಂತ ಅರ್ಥ, ಇದನ್ನು ಗಮನಿಸಬೇಕು. ಲೌಕಿಕಸ್ಯ ಸಖ್ಯು, ಸಖ್ಯು ಲೌಕಿಕ ಗೆಳೆಯ, ಜಗತ್ತಿನಲ್ಲಿ ನಾವು ನೋಡುವಂತಹ ಗೆಳೆಯ ಎಂದರು. ಅಲ್ಲಿ ಸಖ್ಯು ಅಂದ್ರೆ ಸಖ್ಯ ಅಂತ ತೃತೀಯ ವಿಭಕ್ತಿ ಅರ್ಥ ಇಟ್ಕೊಳ್ಳೋಣ. ಸಖ್ಯು ಸಖ ಇವ, ಲೌಕಿಕ ಗೆಳೆಯನಿಂದ ಒಬ್ಬ ಲೌಕಿಕ ಗೆಳೆಯನಾದವನು ಒಂದು ಕೆಲಸದಲ್ಲಿ ನಿಯುಕ್ತನಾಗ್ತಾನೆ.
ನಿಯುಕ್ತನಾಗಿ ಆ ಕೆಲಸವನ್ನ ಮಾಡಿಕೊಡ್ತಾನೆ. ನೀನು ಕೂಡ ನನಗೆ ಕರಸ್ಪರ್ಶ ಮಾಡಿದೆ, ನನ್ನ ಬೆನ್ನು ನೇವರಿಸಿದೆ, ಇಷ್ಟೆಲ್ಲ ಮಾಡಿಸ್ಕೊಂಡಿದ್ರಿಂದ ನನಗೊಂದು ಅಹಂಕಾರ ಬರುವ ಸಾಧ್ಯತೆ ಇದೆ ಅಂತ ಮುಂದೆ ಅದನ್ನು ಹೇಳ್ತಿದ್ದಾನೆ. ವಿಜಯಧ್ವಜರು ಹಾಗೆ ಬರೆದಿದ್ದಾರೆ, ಯಾದವಾರರು ಹಾಗೆ ಬರೆದಿದ್ದಾರೆ. ವಿಜಯಧ್ವಜರದು ಸ್ವಲ್ಪ ಭಿನ್ನವಾಗಿದೆ. ತೇ ತ್ವಯ ಲೌಕಿಕಸ್ಯ ಸಖ್ಯು ಸಖಾ ಇವ ಅಹಂ ಕೃತಃ ಕರಸ್ಪರ್ಶಾದಿನ ಸಮತ್ವೇನ ಸಮ್ಮಾನಿತ ಸನ್. ಅದನ್ನೇ ಶ್ರೀಧರರು ಹೇಳಿದ ವಾಕ್ಯಗಳನ್ನೇ ಯಾದವಾರರು ತಗೊಂಡಿದ್ದಾರಷ್ಟೆ. ಹೀಗೆ ಅಭಿಮಾನದ ಕಾರಣದಿಂದಾಗಿ ಅಭಿಮಾನವತೋಮೆ ಸಮುನ್ನದ್ಧ ಮದಃ ಉಕ್ಕಿದ ಅಹಂಕಾರ ಬರದೇ ಇರಲಿ ಅಂತ ಹೀಗೆ ಕೇಳ್ಕೊತಿದ್ದಾನೆ. ಆದ್ರಿಂದ ಸಖಾ ಸಖ್ಯು ಅಂತ ಈ ಶಬ್ದದಿಂದ, ಸಖಾ ಅಂದ್ರೆ ಮೇಲ್ತರಗತಿಯಲ್ಲಿರುವ ಉತ್ತಮನಾದ ಗೆಳೆಯ. ಇದು ಸ್ವಲ್ಪ ಹೇಳುವಾಗ ವ್ಯತ್ಯಾಸ ಆಗಿದ್ದು ಗಮನಿಸಬೇಕು. ಸಖಾ ಅಂತ ಪ್ರಥಮ ವಿಭಕ್ತಿಯ ಶಬ್ದದಿಂದ ಕೆಳತರಗತಿಯಲ್ಲಿರುವಂತಹ ಗೆಳೆಯನನ್ನ ಇಟ್ಕೊಳ್ಬೇಕು. ಸಖ್ಯು ಎಂಬ ಷಷ್ಠಿ ವಿಭಕ್ತಿಯ ಶಬ್ದದಿಂದ ಮೇಲ್ತರಗತಿಯ ಗೆಳೆಯರನ್ನ ಇಟ್ಕೊಳ್ಬೇಕು. ಹಾಗಿಟ್ಕೊಂಡ್ರೆ ಆ ತೇ ಮತ್ತು ಅಹಂ ಅನ್ನೋದಕ್ಕೆ ಅದು ಹೊಂದಾಣಿಕೆ ಆಗ್ತದೆ. ಇದು ವ್ಯಾಕರಣದ ದೃಷ್ಟಿಯಿಂದ ಶಬ್ದಶಾಸ್ತ್ರದಲ್ಲಿ ಮುಳುಗುವ ಸ್ವಭಾವ ನನ್ನದಾದ್ದರಿಂದ ಇದನ್ನ ಹೇಳ್ತಿದ್ದೇನಷ್ಟೆ. ಹೀಗೆ ಹೇಳಿದ್ದೇನಿದೆ, ನಾನು ಏನು ವ್ಯಾಖ್ಯಾನ ಮಾಡಿದ್ದೇನೆ ಅದನ್ನ ನಿಮಗೆ ಸಮಾಧಾನ ಕಂಡ್ರೆ ನೀವು ಸ್ವೀಕಾರ ಮಾಡಬಹುದು. ಅದಷ್ಟು ಬಿಟ್ಟು ವಿಜಯಧ್ವಜರು ಹೇಳಿದಂತೆಯೇ ನಿಮಗೆ ಸಮಾಧಾನ ಆಗೋದಾದ್ರೆ ಹಾಗಾದ್ರೂ ಸ್ವೀಕಾರ ಮಾಡಬಹುದು. ತಾತ್ಪರ್ಯದಲ್ಲಿ ಏನು ವ್ಯತ್ಯಾಸ ಇಲ್ಲ. ಹೇಗೆ ಆ ಅರ್ಥವನ್ನು ತೆಗೆದುಕೊಳ್ಳಬೇಕು ಅನ್ನೋದರಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಅದನ್ನ ಇವತ್ತು ನಿಮ್ಮ ಎದುರಿಗೆ ಹೇಳಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೆ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.